ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಸೊ ಕ್ವಾರ್ಟರ್ಲಿ ಸೆಕೆಂಡ್ ಟೆಸ್ಟ್ ಹತ್ರ ಬರ್ತಿದೆ ಅಲ್ವಾ? ಸೊ ಅದ್ರ ಬಗ್ಗೆ ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ನೋಡೋಣ, ಫಸ್ಟ್ ಪಿ ಸಿ ಅವ್ರಿಗೆ, ಸೆಕೆಂಡ್ ಪಿ ಸಿ ಅವ್ರಿಗೆ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು: ದೋಸ್ ಹೂ ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಸೈಲೆನ್ಸ್, ದೇ ನೆವರ್ ಅಂಡರ್ಸ್ಟ್ಯಾಂಡ್ ಯುವರ್ ವರ್ಡ್ಸ್. ತುಂಬ ಚೆನ್ನಾಗಿದೆ ಅಲ್ವಾ? ಸೊ ಇದೊಂದು ಸಣ್ಣ ಮಾತನ್ನು ಹೇಳ್ತಾ ಶುರು ಮಾಡ್ತಾ ಹೋಗೋಣ. ಸೊ ಫಿಸಿಕ್ಸ್ ಕ್ವಾರ್ಟರ್ಲಿ ಸೆಕೆಂಡ್ ಟೆಸ್ಟ್ ಶಾರ್ಟ್ ಕ್ವಶನ್ಸ್ ಲೈವ್ ಬರ್ತಿದ್ದೀವಿ. ಸೊ YT ಫ್ರೀ ಟೈಮ್ ಟೇಬಲ್. ಸೊ ಇದು ಫ್ರೀ ಸೆಷನ್ ಥರ ಯೂಟ್ಯೂಬಲ್ಲಿ ಬರ್ತಿದೆಯಲ್ಲ. ಸೊ ಇದು ಕಂಪ್ಲೀಟ್ ಫ್ರೀ ಆಗಿರುತ್ತೆ. ಸೊ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ಸ್ ಇರುತ್ತೋ ಎಲ್ಲ ಈ ವಿಡಿಯೋದಲ್ಲಿ ಆಲ್ರೆಡಿ ಬಂದಿರೋದ್ರಿಂದ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಎಲ್ಲ ಸಬ್ಜೆಕ್ಟು, ಸೊ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ, ಸೊ CS, ಏನೇ ಡೌಟ್ಸ್ ಇದ್ರು, ಏನೇನು ಇನ್ನೊಂದು ಚಾಪ್ಟರ್ಸ್, ಯಾವ್ಯಾವ ಚಾಪ್ಟರ್ಸ್ ಇದೆ, ಬೇಬಿ ಡಿಸ್ಟ್ರಿಕ್ಟ್ ವೈಸು ಸ್ವಲ್ಪ ವೇರಿಯೇಷನ್ಸ್ ಇದೆ. ಸೊ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಯಾವ್ಯಾವ ಚಾಪ್ಟರ್ಸ್ ಇದೆ ಅಂತ ಮೆನ್ಷನ್ ಮಾಡಬೇಕು, ಓಕೆನಾ? ಸೊ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ರೀಲ್ ಜೊತೆಗೆ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಪೊಟ್ಯಾಟೊ ಮತ್ತು ನೈಫ್ ತೊಗೊಂಡಿದ್ದೀನಿ. ಸೊ ಎಕ್ಸ್ಪೆರಿಮೆಂಟ್ ಗೆಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ನೈಫ್ನ ಒಂದು ಸ್ವಲ್ಪ ಚುಚ್ಚಿಟ್ಕೊಂಡಿದ್ದೀನಿ. ಸೊ ಇವಾಗ ನಾನೇನು ಮಾಡ್ತೀನಿ, ಮೇಲಿಂದ ಹಿಟ್ ಮಾಡ್ತಾ ಹೋಗ್ತೀನಿ, ಅಂದ್ರೆ ಹಿಂಗೆ ಹೊಡಿತಾ ಹೋಗ್ತೀನಿ. ಸೊ ಏನಾಗ್ತಿದೆ ಅಂತ ಹೇಳಬೇಕು. ಸೊ ನೈಫ್ ಒಳಗೆ ಹೋಗುತ್ತಾ ಎಲ್ಲ ಟೆಸ್ಟ್ ಮಾಡೋಣ. ಸೊ ಈಸಿಯಾಗಿ ಒಳಗೆ ಹೋಯ್ತಾ? ಸೊ ಏನಾಗ್ತಿದೆ ಇಲ್ಲಿ, ಎಕ್ಸಾಕ್ಟ್ಲಿ ಏನಾಗ್ತಿದೆ ಇಲ್ಲಿ ನೋಡಿ. ಪೊಟ್ಯಾಟೊ ವಿಲ್ ಬಿ ಇನ್ ದ ಸ್ಟೇಟ್ ಆಫ್ ರೆಸ್ಟ್ ಓನ್ಲಿ, ನ್ಯೂಟನ್ಸ್ ಫಸ್ಟ್ ಲಾ. ಸೊ ಪೊಟ್ಯಾಟೊ ರೆಸ್ಟಲ್ಲಿ ಇರೋಕ್ಕೆ ಇಷ್ಟಪಡುತ್ತೆ, ಬಟ್ ನಾವು ಹಿಟ್ ಮಾಡಿದಾಗ ನೈಫ್ ಮೇಲೆ ಈ ನೈಫ್ ಏನಾಗುತ್ತೆ, ಡೀಪಾಗಿ ಇನ್ಸೈಡ್ ಹೋಗ್ತಾ ಹೋಗುತ್ತೆ. ಅಗೈನ್ ನ್ಯೂಟನ್ಸ್ ಫಸ್ಟ್ ಲಾ, ಇಟ್ಸ್ ಅಬೌಟ್ ಫಿಸಿಕ್ಸ್. ಸೊ ಇದು ಚೆನ್ನಾಗಿದೆ ಅಲ್ವಾ? ಸೊ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾವ ರೀತಿ ನಿಮ್ಮ ಅನಿಸಿಕೆ ಇರುತ್ತೆ ಅಂತ. ಸ್ಟೇಟ್ ಆಫ್ ರೆಸ್ಟಲ್ಲಿರುತ್ತೆ ಪೊಟ್ಯಾಟೊ. ಸೊ ಇಷ್ಟನ್ನು ಹೇಳ್ತಾ, ಸೊ ಇವತ್ತು ನಾರ್ಮಲಿ ಫಸ್ಟ್ PUC, ಸೆಕೆಂಡ್ PUC ಅವ್ರಿಗೆ ಮೇ ಬಿ ಇಲ್ಲಿ ಫಸ್ಟ್ PUC ಅವ್ರಿಗೆ ಕೆಲವ್ರಿಗೆ ಗ್ರಾವಿಟೇಷನ್ ಇರುತ್ತೆ, ಕೆಲವ್ರಿಗೆ ಗ್ರಾವಿಟೇಷನ್ ಇರೋದಿಲ್ಲ. ಸೊ ಅವ್ರಿಗೆ ಈ ಚಾಪ್ಟರ್ಸ್ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಸೊ ಅದಕ್ಕೆ ಹೇಳ್ತಿರೋದು, ಕಮೆಂಟ್ ಬಾಕ್ಸಲ್ಲಿ ಯಾವ್ಯಾವುದು ಟಾಪಿಕ್ಸ್ ಇದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರೆ ನಾವು ಲೈವ್ ಬರೋಷ್ಟು, ಎಸ್ಪೆಷಲಿ ಶಾರ್ಟ್ ಲೈವ್ ಬರೋಷ್ಟೊತ್ತಿಗೆ ಆ ಚಾಪ್ಟರ್ಸ್ನ ನಾವು ತೊಗೊಂಡು ಬರ್ಬೋದು. ಸೊ ಅದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಎಲ್ಲ ಸಬ್ಜೆಕ್ಟು ಮೆನ್ಷನ್ ಮಾಡಿ, ಸಪ್ರೇಟ್ ಕಮೆಂಟಲ್ಲಾದರೂ ಮಾಡಿ, ಇಲ್ಲ ಒಂದೇ ಕಮೆಂಟಲ್ಲಿ ಎಲ್ಲ ಸಬ್ಜೆಕ್ಟ್ನು ನಿಮ್ಮ ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಯಾವ್ಯಾವ ಟಾಪಿಕ್ಸ್ ಇದೆ ಅಂತ ಮೆನ್ಷನ್ ಮಾಡಿದ್ರೆ ಬೆಟರ್. ಸೊ ಸೆಕೆಂಡ್ PUC ಅವ್ರಿಗೆ ರೇ ಆಪ್ಟಿಕ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಕೆಲವರಿಗೆ ಆಲ್ಟರ್ನೇಟಿಂಗ್ ಕರೆಂಟ್ ಇರ್ಬೋದೇನೋ, ಆಲ್ಟರ್ನೇಟಿಂಗ್ ಕರೆಂಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು. ಬಟ್ ಯೂಶ್ವಲಿ ಇಷ್ಟು ಚಾಪ್ಟರ್ಸ್ ಅಂತ ಅಂದ್ಕೊಂಡಿದ್ದೀವಿ. ಆಟಮ್ಸು ಡೌಟ್, ಆಟಮ್ಸ್ ಇದೆಯೋ ಇಲ್ಲ ಅಂತ. ಕೆಲವು ಡಿಸ್ಟ್ರಿಕ್ಸ್ ಅವ್ರಿಗಿದೆ, ಕೆಲವು ಡಿಸ್ಟ್ರಿಕ್ಸ್ ಅವ್ರಿಗೆ ಇರಲ್ಲ. ಡಿಪೆಂಡ್ಸ್ ಆನ್ ಯುವರ್ ಡಿಸ್ಟ್ರಿಕ್ಟ್, ಡಿಪೆಂಡ್ಸ್ ಆನ್ ಯುವರ್ ಕಾಲೇಜ್. ಸೊ ಇಷ್ಟು ಆಗಿರೋದ್ರಿಂದ ಈ ಚಾಪ್ಟರ್ಸು ಮೇಜರ್ಲಿ ನಿಮ್ಮ ಸಿಲೆಬಸ್ ಅಲ್ವಾ ಅಂತ ಅಂದ್ಕೊಂಡಿದ್ದೀವಿ. ಸೊ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ. ವಿ ಕ್ಯಾನ್ ಡೂ ಆನ್ ಶಾರ್ಟ್ ಲೈವ್. ಸೊ ಶಾರ್ಟ್ ಲೈವ್ ಏನು ಬರ್ತಿದ್ದೀವಿ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ. ಸೊ PYQಸು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ಕೆಲವೊಂದು ಚಾಪ್ಟರ್ಸ್ ಮಾತ್ರ ತೊಗೊಂಡಿದ್ದೀನಿ, ಎಲ್ಲ ಚಾಪ್ಟರ್ಸ್ ಕವರ್ ಮಾಡಿರಲ್ಲ. ಮೇ ಬಿ ನೀವೇನಾದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದರೆ ನೆಕ್ಸ್ಟ್ ನಾವು ಲೈವ್ ಬಂದಾಗ ಸೊ ಇಂಪಾರ್ಟೆಂಟ್ ಕ್ವಶನ್ಸು ಆ ಚಾಪ್ಟ್ರಲ್ಲಿ ಕೂಡ ಮೆನ್ಷನ್ ಮಾಡ್ತೀವಿ. ಇದೆಲ್ಲ ಕಂಪ್ಲೀಟ್ ಫ್ರೀಯಾಗಿ ಇರುತ್ತೆ. ಸೊ ಇಷ್ಟು 2 ಮಾರ್ಕ್ಸ್ ಕ್ವಶನ್ಸು. ಕ್ವಶನ್ಸ್ ಎಲ್ಲ ಬೇಕಿರೋದ್ರೆ ಸ್ಕ್ರೀನ್ಶಾಟ್ ತೊಗೊಂಡಿರ್ರಿ, ಸೊ ಬೇಕಾಗುತ್ತೆ. ಸೊ ಇಷ್ಟು 2 ಮಾರ್ಕ್ಸ್ ಕ್ವಶನ್ ಆಯಿತು. ಈಗ 3 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಸೊ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಯೂಶ್ವಲಿ ಈ ಸಾಲಿಡ್ಸು, ಲಿಕ್ವಿಡ್, ಫ್ಲೂಯಿಡ್ಸ್ ಅಂತ ಏನು ತೊಗೊತೀವಿ, ಯೂಶ್ವಲಿ 2-3 ಮಾರ್ಕ್ಸ್ಗೆ ಜಾಸ್ತಿ ಫೈನಲ್ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ಫೋಕಸ್ ಮಾಡಿ, ಯಾಕಂದರೆ 2-3 ಮಾರ್ಕ್ಸಿಂದನೂ ಮೆಜಾರಿಟಿ ಮಾರ್ಕ್ಸ್ ತೆಗಿಬೋದು ಈ ಚಾಪ್ಟರ್ಸಿಂದ. ಅದೇ ಓಕೆನಾ? ಓಕೆ. ಫ್ಲೂಯಿಡ್ಸಲ್ಲಿ 2 ಮಾರ್ಕ್ಸ್ ಕ್ವಶನ್ಸು ಈ ರೀತಿ ಇರುತ್ತೆ. ಸೊ ಇಷ್ಟು ಕ್ವಶನ್ಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಬೇಕಿರೋ ಸ್ಕ್ರೀನ್ಶಾಟ್ ತೊಗೊಂಡಿರ್ರಿ. ಓಕೆ, ಎಲ್ಲೋ ಹೋಯ್ತದು. ಓಕೆ, ತೊಗೊಂಡ್ರಲ್ವಾ? ಇಷ್ಟು ಫೈನಲಿ ಕೆಲವೊಂದು ಕ್ವಶನ್ಸ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಹೇಳಬೇಕು. ಸೊ 3 ಮಾರ್ಕ್ಸ್ ಕ್ವಶನ್ಸು ಇಲ್ಲಿ ಯೂಶ್ವಲಿ ಫ್ಲೂಯಿಡ್ಸಲ್ಲಿ 5 ಮಾರ್ಕ್ಸ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಮೇ ಬಿ ಈ ಸಲ ಕೇಳ್ಬೋದು ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮಲ್ಲೇ. ಸೊ ಸೆಕೆಂಡ್ PUC ಅವ್ರಿಗೆ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ನೋಡಿ ಮಕ್ಕಳಿಗೆ. ಸೆಕೆಂಡ್ PUC ಅವ್ರಿಗೆ ಇನ್ನೊಂದು ಮಾತು ಹೇಳ್ತಿದ್ದೀನಿ. ಫಸ್ಟ್ ಪಾರ್ಟ್ 1ನಲ್ಲಿ ಯಾರಿಗಾದರೂ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆಗಿರ್ಬೋದು, ಕರೆಂಟ್ ಎಲೆಕ್ಟ್ರಿಸಿಟಿ, ಈ ಥರ ಚಾಪ್ಟರ್ಸ್ ಏನಾದರೂ ಡಿಫಿಕಲ್ಟ್ ಇರೋರು, ಬಟ್ ನೀವು ಟ್ರೈ ಮಾಡಲೇಬೇಕು, ಅದು ಆಪ್ಷನ್ ಇಲ್ಲ. ಕರೆಂಟ್ ಎಲೆಕ್ಟ್ರಿಸಿಟಿ ಟ್ರೈ ಮಾಡಲೇಬೇಕು. ಬಟ್ ಈ ರೇ ಆಪ್ಟಿಕ್ಸು, ವೇ ಆಪ್ಟಿಕ್ಸ್ ಕೂಡ ನಿಮ್ಮನ್ನು ಕೈ ಹಿಡಿಯುತ್ತೆ. ಯಾಕಂದರೆ 5 ಮಾರ್ಕ್ಸ್ಗೆ ಒಂದು ಡಿರೈವೇಷನ್ ಖಂಡಿತ, ಜೊತೆಯಲ್ಲಿ ಪ್ರಾಬ್ಲಮ್ಸು 2 ಚಾಪ್ಟರ್ಲಿಂದ ಒಂದು. ಮೇ ಬಿ ನಾನು ವೇವ್ ಆಪ್ಟಿಕ್ಸ್ ಅಂದ್ಕೊಂಡಿದ್ದೀನಿ, ನೋಡಬೇಕು ಅದು ವೈಸ್ ವರ್ಸ್ ಆಗ್ತಿರುತ್ತೆ. ಸೊ ರೇ ಆಪ್ಟಿಕ್ಸು, ವೇವ್ ಆಪ್ಟಿಕ್ಸು ಸೆಕೆಂಡ್ ಪಾರ್ಟಲ್ಲಿ ಮತ್ತೆ ಮೇಜರ್ ರೋಲೇ ಪ್ಲೇಸ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್. ಸೊ 5 ಮಾರ್ಕ್ಸ್ ಮಾತ್ರ ಇಂಪಾರ್ಟೆಂಟ್ ಡಿರೈವೇಷನ್ಸ್ ಮಾತ್ರ ಮೆನ್ಷನ್ ಮಾಡ್ತಿದ್ದೀನಿ. ಸೊ ನಿಮ್ಮ ಲೈವ್ಗೆ ಬಂದಾಗ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನೋ ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಶಾರ್ಟ್ ಲೈವ್ಸ್, ಎಸ್ಪೆಷಲಿ PYQs.
ಸೊ ಅದಕ್ಕೋಸ್ಕರ ಮಕ್ಕಳೇ ಕ್ಲೀನಾಗಿ ಫೋಕಸ್ ಮಾಡಿ. ವೇವ್ ಆಪ್ಟಿಕ್ಸು 5 ಮಾರ್ಕ್ಸ್ ಕ್ವಶನ್ಸು. ವೇವ್ ಆಪ್ಟಿಕ್ಸಲ್ಲಿ ಯೂಶಲಿ ಕ್ಯಾನ್ಸಲ್ ಆಗಿರೋದ್ರಿಂದ ಸೊ ಸಿಂಪಲ್ಲಾಗಿ ಇರುತ್ತೆ ಅದರಲ್ಲಿ. ಸೊ ಡ್ಯುಯಲ್ ನೇಚರ್ ಆಫ್ ಲೈಟು 5 ಮಾರ್ಕ್ಸ್ ಕ್ವಶನ್ಸು. ಯೂಶಲಿ 5 ಮಾರ್ಕ್ಸ್ ಕೇಳ್ಬೋದು, ಯಾಕಂದರೆ ಈ ಕ್ವಾರ್ಟರ್ಲಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಕ್ವಶನ್ನ. ಅದೇ ರೀತಿ ಇದು ನಮ್ಮ ಕಡೆಯಿಂದ ನಿಮ್ಮ ಮುಂದೆ ಬರೋದಕ್ಕೆ ಟೈಮ್ ಟೇಬಲ್ಲು. ಸ್ವಲ್ಪ ಏನಾದರೂ ಡಿಪೆಂಡೆನ್ಸ್ ಆನ್ ದಿ ವೇರಿಯೇಷನ್ ಆಗೋದಿಲ್ಲ ಮ್ಯಾಕ್ಸಿಮಮು, ಬಟ್ ದಿಸ್ ಇಸ್ ದ ಟೈಮ್ ಟೇಬಲ್ ವಿ ಆರ್ ಫಾಲೋಯಿಂಗ್. ದಿಸ್ ಇಸ್ ಅಬೌಟ್ ದ PU1 ಆ್ಯಂಡ್ ದಿಸ್ ಇಸ್ ಅಬೌಟ್ ದ PU2. 6ಇಂದನೇ ಸ್ಟಾರ್ಟ್ ಆಗುತ್ತೆ, ಡೈಲಿ ಲೈವ್ಸ್ ಇರುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲ ಸ್ಕ್ರೀನ್ಶಾಟ್ ಬೇಕಿರೋ ತಗೊಳ್ಳಿ. ಸೊ ನಾವು ನಿಮ್ಮ ಮುಂದೆ ಲೈವ್ ಬರ್ತಿದ್ದೀರಿ, ಮಿಸ್ ಮಾಡಿದಿರಾ ಎಲ್ಲರೂ ಅಟೆಂಡ್ ಆಗಿ. ಜೊತೆಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ಎಲ್ಲ ಸಬ್ಜೆಕ್ಟು ಏನೇನು ಟಾಪಿಕ್ಸ್ ಇದೆ ಅಂತ ಖಂಡಿತ ಮೆನ್ಷನ್ ಮಾಡಲೇಬೇಕು. ಮಾಡಿದ್ರೇ ನಾವು ಶೂಟ್-ಶಾರ್ಟಲ್ಲಿ ಆ ಚಾಪ್ಟರ್ಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕಾಗುತ್ತೆ. ಸೊ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಷ್ಟನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸೈಲೆನ್ಸ್ ಇಸ್ ಮೋರ್ ಬೆಟರ್ ದ್ಯಾನ್ ಎಕ್ಸ್ಪ್ರೆಸಿಂಗ್ ಇನ್ ಯುವರ್ ವರ್ಡ್ಸ್. ಸೊ ಇಷ್ಟನ್ನು ಹೇಳ್ತಾ ನಾನು ಸೆಷನ್ ಮುಗಿಸ್ತಾ ಇದ್ದೀನಿ. ಖಂಡಿತ ಮಕ್ಕಳು ಎಲ್ಲರೂ ಶೂಟ್-ಶಾರ್ಟ್ ಲೈವ್ಗೆ ಅಟೆಂಡ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು.